ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ESIC ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಏನು ವ್ಯಾಕೆನ್ಸಿ ಇದೆ, ಹೇಗೆ ಅಪ್ಲೈ ಮಾಡೋದು, ಎಷ್ಟು ಸಂಬಳ ಸಿಗುತ್ತೆ, ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇರ್ತೀನಿ. ಈ ನೋಟಿಫಿಕೇಶನ್ ಬಂದು ಸೀನಿಯರ್ ರೆಸಿಡೆಂಟ್ ಈ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡೋಕ್ಕೋಸ್ಕರ ಈ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಇಂಟರ್ವ್ಯೂ ಮೇಲೆ ತಗೊತಾರೆ. ಇದು 7/5/2025 ಅವತ್ತು ESIC ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕಲಬುರ್ಗಿ ಇಲ್ಲಿ ಈ ರೆಕ್ರೂಟ್ಮೆಂಟ್ ಪ್ರಾಸೆಸ್ ನಡೆಯುತ್ತೆ. ಸೊ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡಿದ್ರೆ, ಅನಾಟಮಿ 3 ವ್ಯಾಕೆನ್ಸಿ, ಫಿಸಿಯಾಲಜಿ 2, ಬಯೋಕೆಮಿಸ್ಟ್ರಿ 3, ಫಾರ್ಮಕಾಲಜಿ 2, ಮೈಕ್ರೋಬಯಾಲಜಿ 4, ಫಾರೆನ್ಸಿಕ್ ಮೆಡಿಸಿನ್ 1, ಜನರಲ್ ಮೆಡಿಸಿನ್ 2, ಜನರಲ್ ಸರ್ಜರಿ 2, ಆರ್ಥೋಪೆಡಿಕ್ಸ್ 1, ಅನಸ್ಥೆಷಿಯಾಲಜಿ 1, ರೇಡಿಯೋ ಡಯಾಗ್ನೋಸಿಸ್ 5, ICU, MICU ಮತ್ತು ICCU 3 ವ್ಯಾಕೆನ್ಸಿ, ಎಮರ್ಜೆನ್ಸಿ ಮೆಡಿಸಿನ್ 8, ಟೋಟಲ್ 37 ವ್ಯಾಕೆನ್ಸಿ ಇದೆ. ಇದರಲ್ಲಿ ನೋಡಿದ್ರೆ ಜನರಲ್ 8, OBC 17, SC 6, ST 6 ಎಷ್ಟಿಷ್ಟು ರಿಸರ್ವೇಷನ್ ಇದೆ. ಇನ್ನು ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ, ನಿಮ್ಮದು ಯಾವ್ದಾದ್ರು ಒಂದು PG ಡಿಗ್ರಿ ಆಗಿರಬೇಕು. ಅಂದರೆ MD, MS, DNB ಯಾವ್ದಾದ್ರು ಒಂದು ಆಗಿದ್ರೆ ಆಗುತ್ತೆ. ಅದು ಲೈಕ್ ಈಗ ಅನಾಟಮಿ ಅಂದರೆ ಅನಾಟಮಿಲಿ ಆಗಿರಬೇಕು. ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ನೋಡೋದಾದ್ರೆ ನಿಮ್ಮ ಏಜ್ ಮ್ಯಾಕ್ಸಿಮಮ್ 44 ಆಗಿರಬೇಕು. ಅದು ಇಂಟರ್ವ್ಯೂ ಡೇಟ್ಗೆ ನೋಡಿದಾಗ ನಿಮ್ಮ ಏಜ್ 44ಗಿಂತ ಕೆಳಗಿರಬೇಕು. ಆಗಿದ್ರೆ ಅಪ್ಲೈ ಮಾಡ್ಬೋದು. ನೀವು ಆಲ್ರೆಡಿ ಯಾವುದಾದ್ರೂ ಗವರ್ನಮೆಂಟ್ ಇನ್ಸ್ಟಿಟ್ಯೂಟ್ ಕೆಳಗಡೆ ವರ್ಕ್ ಮಾಡ್ತಾ ಇದ್ರೆ, ಅಂದರೆ ಅದರಲ್ಲಿ ಏನಾದ್ರು ಬಾಂಡ್ ಇದ್ರೆ ಇಷ್ಟು ವರ್ಷ ಸರ್ವಿಸ್ ಮಾಡಬೇಕು ಅಂತ, ಅವರು ಅಪ್ಲೈ ಮಾಡೋಗಿಲ್ಲ, ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ. ಇನ್ನು ಸ್ವಲ್ಪ ನೋಡ್ಕೊಟ್ಟಿದ್ದಾರೆ, ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಪೇ ಮತ್ತು ಅಲವೆನ್ಸ್ನ ನೋಡೋದಾದ್ರೆ, ನಿಮಗೆ ಪ್ರತಿ ತಿಂಗಳು TA DA ಎಲ್ಲ ಸೇರಿಸಿ 1,36,483 ರೂಪಾಯಿ ಸಂಬಳ ಸಿಗುತ್ತೆ. ಇನ್ನು ಬಂದು ಇದು 1 ವರ್ಷ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊತಾ ಇರೋದು. ಅದ್ರ ಡೀಟೇಲ್ಸ್ ಇಲ್ಲಿದೆ, ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಏನು ಅಂದರೆ, ನೀವು ಇದಕ್ಕೆ ಸೆಲೆಕ್ಟ್ ಆದರೆ 1,36,483 ರೂಪಾಯಿ ನೀವು ESI ಕಾರ್ಪೊರೇಷನಲ್ಲಿ ಡೆಪಾಸಿಟ್ ಮಾಡಿರಬೇಕು. ಇದು ರೀಫಂಡೇಬಲ್, ಅಂದರೆ ನೀವು 1 ವರ್ಷ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಿಮಗೆ ವಾಪಸ್ಸಾಗಿ ಕೊಡ್ತಾರೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ನೀವು 9ರಿಂದ 10:30 ಅಷ್ಟೊತ್ತಿಗೆ 7/5/2025ಕ್ಕೆ ESI ಹಾಸ್ಪಿಟಲ್ ಕಲಬುರ್ಗಿಗೆ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಿರುತ್ತೆ. 10:30 ಮೇಲೆ ಹೋದರೆ ನೀವು ಎಲಿಜಿಬಲ್ ಇರಲ್ಲ. ಸೊ 9ರಿಂದ 10:30 ಒಳಗೆ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಿರುತ್ತೆ. ಇದ್ರದ್ದು ಅಪ್ಲಿಕೇಶನ್ ಫಾರ್ಮು ಇದರಲ್ಲೇ ಲಾಸ್ಟಲ್ಲಿದೆ. ಆ ಅಪ್ಲಿಕೇಶನ್ ಫಾರ್ಮ್ ಕೂಡ ತೋರಿಸ್ತೀನಿ. ಹಾಗೆ ಈ ನೋಟಿಫಿಕೇಷನ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಟಿಫಿಕೇಷನ್ದು ಅಪ್ಲಿಕೇಶನ್ ಫಾರ್ಮ್ದು ಪ್ರಿಂಟ್ ತಗೊಂಡು ಫಿಲ್ ಮಾಡ್ಕೋಬೇಕು. ಇನ್ನು ಕೆಳಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಡಾಕ್ಯುಮೆಂಟ್ಸ್. ಇದ್ರದ್ದೆಲ್ಲ ಜೆರಾಕ್ಸ್ ತಗೊಂಡು ಸೆಲ್ಫ್ ಅಟೆಸ್ಟೇಷನ್ ಮಾಡ್ಕೊಂಡು ತಗೊಂಡೋಗ್ಬೇಕಿರುತ್ತೆ. ಜೊತೆಗೆ ನಿಮ್ಮದು 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಕೂಡ ತಗೊಂಡೋಗ್ಬೇಕಿರುತ್ತೆ. ಏನೇನು ಡಾಕ್ಯುಮೆಂಟ್ ಬೇಕು ಅಂದರೆ, SSLC ಮಾರ್ಕ್ಸ್ ಕಾರ್ಡು, MBBS ಸರ್ಟಿಫಿಕೇಟು, PG ಅಥವಾ DNB ಸರ್ಟಿಫಿಕೇಟು, ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್, ಅಂದರೆ ನಿಮ್ಮದು ಈಗ ಡಿಗ್ರಿ ಮುಗಿದಾದ ಮೇಲೆ ಮೆಡಿಕಲ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತಲ್ಲ, ಅದರದ್ದು ಸರ್ಟಿಫಿಕೇಷನ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತಗೊಂಡೋಗ್ಬೇಕಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ಇಂಟರ್ವ್ಯೂ ಮೇಲೆ ನಿಮ್ಮನ್ನ ತಗೊತಾರೆ. ಅದರಲ್ಲಿ ಏನೇನು ಇರುತ್ತೆ ಅಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದ್ಸಲ ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ನೋಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀ ಬಂದು SC ST ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಉಳಿದವ್ರಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಈ ಅಪ್ಲಿಕೇಶನ್ ಫೀಸ್ನ ನೀವು ಡಿಮ್ಯಾಂಡ್ ಡ್ರಾಫ್ಟಲ್ಲಿ ESI ಕಾರ್ಪೊರೇಷನ್ ಕಲಬುರ್ಗಿಗೆ ಪೇ ಮಾಡಬೇಕಿರುತ್ತೆ. ಅದನ್ನ ನೀವು ಅಪ್ಲಿಕೇಶನ್ ಫಾರ್ಮ್ ಜೊತೆ ವಾಕ್-ಇನ್ ಇಂಟರ್ವ್ಯೂ ದಿನ ಸಬ್ಮಿಟ್ ಮಾಡಬೇಕು. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಟೈಮ್ ಬಂದು 7/5/2025 9 ಗಂಟೆಯಿಂದ ಹಿಡಿದು 10:30 ತನಕ. ಆಮೇಲೆ ಇಂಟರ್ವ್ಯೂ ಬಂದು 10:30 ಮೇಲೆ ಇರುತ್ತೆ. ಅದು ಎಷ್ಟು ಜನ ಬಂದಿರ್ತಾರೆ ಅದ್ರ ಮೇಲೆ ನೋಡಿ ತಗೊತಾರೆ. ಇನ್ನು ಇದು ಬಂದು ಅಪ್ಲಿಕೇಶನ್ ಫಾರ್ಮ್. ಈ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡ್ಕೊಂಡು ತಗೊಂಡೋಗ್ಬೇಕಿರುತ್ತೆ. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸ್ಬೇಕು. ಇದರಲ್ಲಿ ಲೈಕ್ ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮೇಲ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಇನ್ನೂ ಬೇರೆ ಬೇರೆ ಡೀಟೇಲ್ಸ್ನ ಇಲ್ಲಿ ಕೇಳಿದೆ. ಇಲ್ಲಿ ಆಮೇಲೆ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಕೇಳಿದೆ. ಅದಾದಮೇಲೆ ನಿಮ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಆ ಡೀಟೇಲ್ಸ್ ಅದೆಲ್ಲ ಕೊಟ್ಬಿಟ್ಟು
ಇಲ್ಲಿ ನಿಮ್ದು ಸಿಗ್ನೇಚರ್ ಎಲ್ಲ ಹಾಕ್ಬಿಟ್ಟು ತಗೊಂಡೋಗ್ಬೇಕಿರುತ್ತೆ. ಸೊ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಇಂಟರ್ವ್ಯೂ ಮಾಡ್ಬಿಟ್ಟು ನೀವು ಸೆಲೆಕ್ಟ್ ಆಗಿದ್ರೆ ಅಪಾಯಿಂಟ್ಮೆಂಟ್ ಲೆಟರ್ನ ಕೊಡ್ತಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.